ರಾಜ್ಯ ಸರ್ಕಾರದ ಬೊಕ್ಕಸನೂ ಖಾಲಿ, ಜಿಬಿಎ ಬೊಕ್ಕಸನೂ ಖಾಲಿನಾ ಅನ್ನೋ ಪ್ರಶ್ನೆಗಳಿದೆ. ಕಾರಣ ಒಂದಷ್ಟು ಆಸ್ಪತ್ರೆಗಳು ಬಂದಾಗ್ತಾ ಇದೆ, ಮತ್ತೊಂದು ಕಡೆ ಆಂಬ್ಯುಲೆನ್ಸ್ಗಳನ್ನ ನಿರ್ವಹಣೆ ಮಾಡೋದಕ್ಕೂ ಕೂಡ ಜಿಬಿಎ ಬಳಿ ದುಡ್ಡಿಲ್ವಾ ಅನ್ನುವಂಥ ಪ್ರಶ್ನೆ ಪದೇ ಪದೇ ಕಾಡ್ತಾ ಇದೆ. ಗಾಢ ನಿದ್ರೆಯಲ್ಲಿ ಮುಳುಗಿಬಿಟ್ಟಿದೆಯಾ ರಾಜ್ಯ ಆರೋಗ್ಯ ಇಲಾಖೆ ಅನ್ನೋದು ಪ್ರಶ್ನೆ. ಜಿಬಿಎಗೆ ಸೇರಿರುವ ಆಸ್ಪತ್ರೆಗಳು ಡೇಂಜರ್ ಝೋನ್ನಲ್ಲಿದೆಯಂತೆ. ಜಿಬಿಎ ವ್ಯಾಪ್ತಿಯ 10 ಆಸ್ಪತ್ರೆಗಳಿಗೆ ಬೀಗ ಜಡಿಯಲಾಗಿದೆ. ರೋಗಿಗಳ ಪರದಾಟ ಮುಂದುವರಿತಾ ಇದೆ. ಜಿಬಿಎ ಅಧಿಕಾರಕ್ಕೆ ಬಂದ ಮೇಲೆ ಸಾರ್ವಜನಿಕರಿಗೆ ಸಂಕಷ್ಟ ತಪ್ತಾ ಇಲ್ಲ. ರೋಗಿಗಳ ಜೀವ ಕಾಪಾಡೋ ಆಂಬ್ಯುಲೆನ್ಸ್ಗಳ ಸ್ಥಿತಿ ಅಯೋಮಯವಾಗಿದೆ. ಜಿಬಿಎಗೆ ಸೇರಿರುವ 10 ಆಂಬ್ಯುಲೆನ್ಸ್ಗಳ ಸೇವೆ ಬಂದ್. ಯಾಕೆ? ಸಂಚಾರ ಮಾಡದೆ ಕೆಟ್ಟು ನಿಂತ್ಕೊಂಡಿದೆಯಂತೆ 10ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು. ಕಳೆದ 3 ತಿಂಗಳಿನಿಂದ ನಿಂತಲ್ಲೇ ನಿಂತು ಬಿಟ್ಟಿದೆ ಆಂಬ್ಯುಲೆನ್ಸ್. ಅದನ್ನ ನಿರ್ವಹಣೆ ಮಾಡೋದಕ್ಕೂ ರಿಪೇರಿ ಮಾಡೋದಕ್ಕೂ ಜಿಬಿಎ ಬೊಕ್ಕಸದಲ್ಲಿ ದುಡ್ಡಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದು, ಸರಿಯಾಗಿ ಮೇಂಟೈನ್ ಮಾಡಬೇಕು, ಆಗಾಗ ಕಾಲಕ್ಕೆ ತಕ್ಕಂತೆ ಅದನ್ನ ಸರ್ವಿಸ್ಗಳನ್ನ ಮಾಡಿಸ್ಬೇಕು. ಬಟ್ ಯಾವ ಕೆಲಸಗಳು ಆಗದೆ ಹೋದ್ರೆ ಹಿಂಗೆ ತುಕ್ ಹಿಡ್ಕೊಂಡು ನಿಂತ್ಕೊಳ್ಳುತ್ತೆ ಆಂಬ್ಯುಲೆನ್ಸ್ಗಳು. ಈಗ ಹಂಗೆ ನಿಂತ್ಕೊಂಡಿದೆ. ಬಹುತೇಕ ಕಡೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ಗಳು ಸಿಗ್ತಾ ಇಲ್ಲ ಅಂತ ರೋಗಿಗಳ ಪರದಾಡ್ತಾರೆ. ಆಂಬ್ಯುಲೆನ್ಸ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಕಡೆ ಅಪಘಾತಗಳಾದಾಗ ಅಥವಾ ಏನೋ ಎಮರ್ಜೆನ್ಸಿ ಕೇಸಲ್ಲಿ ರೋಗಿಗಳು ಮೃತಪಡ್ತಾ ಇರೋರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇಂಥದ್ರಲ್ಲಿ ಇರುವಂತ ಆಂಬ್ಯುಲೆನ್ಸ್ಗಳು ಕೂಡ ಕೆಟ್ಟು ನಿಂತ್ಕೊಳ್ಳುತ್ತೆ. ಅದು ಕೂಡ ಕಾರ್ಯನಿರ್ವಹಣೆ ಮಾಡಲ್ಲ, ಅದನ್ನ ಕೂಡ ಸರಿಯಾಗಿ ಮೇಂಟೈನ್ ಮಾಡಲ್ಲ ಅಂತ ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿ ಎಷ್ಟು ಮಟ್ಟಿಗಿದೆ ಅಂತ. ಬೇಜವಾಬ್ದಾರಿ ಅನ್ನೋದಕ್ಕಿಂತ ದುಡ್ಡಿದೆಯಾ ಇಲ್ವಾ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ ಇದೆಲ್ಲವನ್ನ ನಿರ್ವಹಣೆ ಮಾಡೋದಕ್ಕೆ. ಒಂದ್ ಕಡೆ ಹೆರಿಗೆ ಆಸ್ಪತ್ರೆಗಳನ್ನ ಸರಿಯಾಗಿ ಮೇಂಟೈನ್ ಮಾಡಕ್ಕಾಗ್ತಾ ಇಲ್ಲ, ಹಂಗಾಗಿ ಕ್ಲೋಸ್ ಮಾಡುವಂತ ನಿರ್ಧಾರ. ಮತ್ತೊಂದು ಕಡೆ ಆಂಬ್ಯುಲೆನ್ಸ್ಗಳು ಕೂಡ ನಿಂತು ಹೋಗ್ತಾ ಇದೆ, ಕೆಟ್ಟು ಹೋಗ್ತಾ ಇದೆ. ಹಿಂಗಾದ್ರೆ ಹೆಂಗೆ ರೋಗಿಗಳ ಪರಿಸ್ಥಿತಿ ಅನ್ನೋದು ಪ್ರಶ್ನೆ.